ಫ್ರೆಂಡ್ಸ್, ಎಲ್ಲರಿಗೂ ರೇಖಾ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಕೇಳ್ತಿರ್ತಾರೆ ಚಪಾತಿ ಫ್ಲಫಿ ಆಗಲು ಏನು ಮಾಡೋದು, ಯಾವ ರೀತಿ ಮಾಡೋದು ಅಂತ. ಸೊ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ. ಇದು ಗೋಧಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಏನು ಮಾಡೋದು ಅಂತ ನಾನು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ, ನೋಡ್ಕೊಂತ ನೋಡಿ. ಹಂಗೆ ಮಾಡಿ ಫ್ಲಫಿ ಆಗ್ತಾವೆ, ಓಕೆನಾ? ಓಕೆ, ನಾವು ಸ್ಟಾರ್ಟ್ ಮಾಡೋಣ. ನಾನು ಹಿಟ್ಟು ಮಾಡಿಕೊಂಡು ಒಂದು 5 ನಿಮಿಷ ಆಗಿತ್ತು, ಬಿಟ್ಬಿಡ್ಬೇಕು. ನೆನೆ ಹಾಕಿದ್ದೆ ಸಾಫ್ಟ್ ಆಗುತ್ತೆ. ಅದಾದಮೇಲೆ ಈ ಹಿಟ್ಟನ್ನ ಈ ಥರ ಹಾಕ್ಕೋಬೇಕು, ಓಕೆನಾ? ಇಷ್ಟಾಗಲ್ಲ ನಾದ್ಕೋಬೇಕು. ಅದಾದಮೇಲೆ ಏನು ಮಾಡಬೇಕು ಅಂದರೆ ಎಣ್ಣೆ ಹಾಕಬೇಕು. ಈ ಥರ ಸ್ವಲ್ಪ ಚೆನ್ನಾಗಿ ಹಾಕಿ ಈ ಥರ ರಬ್ ಮಾಡಬೇಕು. ರಬ್ ಮಾಡಿ ಈ ಥರ ಮಾಡಬೇಕು. ಮತ್ತು ಇಲ್ಲಿ ಈ ರಂగు ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕಿ ಮತ್ತೆ ಈ ಥರ ಮಾಡಿ, ಈ ಥರ ಮಾಡಿ ಚೆನ್ನಾಗಿ ರೋಲ್ ಮಾಡಬೇಕು. ರೋಲ್ ಮಾಡಿ ಸುತ್ತಲಗಡೆ ಎಣ್ಣೆ ಇದೆ ಅಲ್ವಾ. ಇದಾದಮೇಲೆ ನೋಡೋಣ. ಈಗ ಅದನ್ನ ಚೆನ್ನಾಗಿ ತಿಕ್ಕೊತೀನಿ ನಾನು ತೆಳ್ಳಗೆ, ಓಕೆನಾ? ಇದು ನನ್ನ ಲತ್ತಣಿಕೆ ಚೆನ್ನಾಗಿ ತಿಕ್ತೀನಿ. ಓಕೆ, ಈ ಥರ ಎಲ್ಲ ರೆಡಿ ಆಯ್ತಲ್ವಾ. ಅದಾದಮೇಲೆ ಏನು ಮಾಡೋದು ಅಂದರೆ ತೆಳ್ಳಗೆ ಈ ಥರ ಎಣ್ಣೆ ಹಾಕಬೇಕು. ಸುಡುವಾಗ ಹಂಚಿನ ಮೇಲೆ ಹಾಕ್ತೀವಿ ಏನಪ್ಪ ಅನ್ನಾಗಿ ಈ ಥರ ಎಣ್ಣೆ ಹಾಕಿ ಚೆನ್ನಾಗಿ ಸಾಫ್ಟಾಗಿ ಮಾಡ್ಕೊಬೇಕು. ಓಕೆ, ನೋಡಿ ನಮ್ಮ ಹಂಚು ಈಗ ರೆಡಿ ಆಗಿದೆ ನೋಡಿ. ಈಗ ಹಾಕಿದ್ದೀನಿ. ಅದಾದಮೇಲೆ ಮೇಲ್ಗಡೆ ಮತ್ತೆ ಈ ಥರ ಎಣ್ಣೆ ಹಾಕೋಣ. ಚೆನ್ನಾಗಿ ನಿಮ್ಗೆ ಇಷ್ಟ ಆಗೋಷ್ಟು ಕ್ವಾಂಟಿಟಿ ಮೇಲೆ ಎಣ್ಣೆ ಹಾಕಿನ. ಏನಂದರೆ ಹೋಟೆಲ್ ಟೈಪ್ ಆಗೋ ಚಪಾತಿ ಥರ ಆಗ್ತದೆ. ಕೇಳ್ತಾರೆ ಕೆಲವು ಜನ ಒಂದಷ್ಟು, ನಮ್ಮ ಮನೇಲಿ ಹಾಕಿ ಈ ಥರ ಹೋಟೆಲ್ ಟೈಪ್ ಆಗೋಲ್ಲ, ಸಾಫ್ಟಾಗಿ ಅಂತ. ಈ ಥರ ಮಾಡಿ ಖಂಡಿತ 100% ಆಗಿ ನಿಮ್ಮ ಮನೇಲಿ ಆಗುತ್ತೆ ಚಪಾತಿ. ನೋಡಿ ಯಾವ ಥರ ಚೆನ್ನಾಗಿ, ಇಲ್ಲಿ ನೋಡಿ ಫ್ಲಫಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಪೂರಿ ಉಬ್ಬಿದ ಥರ ಉಬ್ಬುತ್ತಿದೆ ನೋಡಿ. ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಆದವಲ್ವ ನೋಡಿ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಪ್ಲೇಟಲ್ಲಿ ಹಾಕೋಣ. ನೋಡಿ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಈ ರೀತಿ ತಯಾರು ಮಾಡ್ಕೋಬೇಕು, ಓಕೆನಾ?